ಓಂ ಶಾಂತಿ. ಇಂದಿನ ದಿನಾಂಕ 29/6/2025. ಪ್ರಾರ್ಥ ಮುರುಳಿ ಅವ್ಯಕ್ತ ಬಾಪ್ತಾದ ರಿವೈಸ್ 31/12/2005 ಮಧುಬನ. ಹೊಸ ವರ್ಷದಲ್ಲಿ ತಮ್ಮ ಹಳೆಯ ಸಂಸ್ಕಾರಗಳನ್ನು ಯೋಗಾಗ್ನಿಯಲ್ಲಿ ಭಸ್ಮ ಮಾಡಿಕೊಂಡು ಬ್ರಹ್ಮ ತಂದೆಯ ಸಮಾನ ತ್ಯಾಗ, ತಪಸ್ಸು ಮತ್ತು ಸೇವೆಯಲ್ಲಿ ನಂಬರ್ 1 ಆಗಿರಿ. ಇಂದು ಬಾಪ್ತಾದ 4 ಕಡೆಯ ಸನ್ಮುಖದಲ್ಲಿರಬಹುದು, ದೂರದಲ್ಲಿ ಕುಳಿತು ಹೃದಯಕ್ಕೆ ಸಮೀಪವಿರಬಹುದು. ಸರ್ವರಿಗೆ 3 ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. 1 ನವಜೀವನದ ಶುಭಾಶಯಗಳು, 2ನೇದು ನವಯುಗದ ಶುಭಾಶಯಗಳು ಮತ್ತು 3ನೇದು ಇಂದಿನ ದಿನ ಹೊಸ ವರ್ಷದ ಶುಭಾಶಯಗಳು. ತಾವೆಲ್ಲರೂ ಸಹ ಹೊಸ ವರ್ಷದ ಶುಭಾಶಯಗಳನ್ನು ಕೊಡಲು ಹಾಗೂ ಶುಭಾಶಯಗಳನ್ನು ತೆಗೆದುಕೊಳ್ಳಲು ಬಂದಿದ್ದೀರಿ. ವಾಸ್ತವದಲ್ಲಿ ಸತ್ಯ ಹೃದಯದ ಖುಷಿಯ ಶುಭಾಶಯಗಳನ್ನು ತಾವು ಬ್ರಾಹ್ಮಣ ಆತ್ಮರು ಕೊಡುತ್ತೀರಿ ಹಾಗೂ ತೆಗೆದುಕೊಳ್ಳುತ್ತೀರಿ. ಇಂದಿನ ದಿನಕ್ಕೆ ಮಹತ್ವಿಕೆ ಇದೆ. ಇಂದಿನ ದಿನವು ವಿದಾಯಿ ಹಾಗೂ ಬಧಾಯಿಯ ಶುಭಾಶಯ ದಿನವಾಗಿದೆ. ವಿದಾಯಿ ಮತ್ತು ಬಧಾಯಿಯ ಸಂಗಮಯುಗವಾಗಿದೆ. ಇಂದಿನ ದಿನಕ್ಕೆ ಸಂಗಮದ ದಿನವೆಂದು ಹೇಳುತ್ತಾರೆ. ಸಂಗಮದ ಮಹಿಮೆಯು ಬಹಳ ದೊಡ್ಡದಾಗಿದೆ. ತಾವೆಲ್ಲರೂ ತಿಳಿದುಕೊಂಡಿದ್ದೀರಿ. ಸಂಗಮಯುಗದ ಮಹಿಮೆಯ ಕಾರಣ ಈಗಿನ ಮನುಷ್ಯರು ಹಳೆಯ ಹಾಗೂ ಹೊಸ ವರ್ಷದ ಸಂಗಮಯುಗವನ್ನು ಎಷ್ಟು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಸಂಗಮಯುಗದ ಮಹಿಮೆಯ ಕಾರಣವೇ ಈ ಹಳೆಯ ಮತ್ತು ಹೊಸ ವರ್ಷದ ಸಂಗಮಕ್ಕೆ ಮಹಿಮೆ ಇದೆ. ಎಲ್ಲಿ 2 ನದಿಗಳು ಸೇರುತ್ತವೆ ಅದು ಸಂಗಮವಾಗುತ್ತದೆ, ಅದಕ್ಕೂ ಮಹಿಮೆ ಇದೆ. ಎಲ್ಲಿ ನದಿ ಸಾಗರದ ಸಂಗಮವಾಗುತ್ತದೆಯೋ ಅದಕ್ಕೂ ಮಹಿಮೆ ಇದೆ. ಆದರೆ ಎಲ್ಲದಕ್ಕಿಂತ ದೊಡ್ಡ ಮಹಿಮೆ ಈ ಸಂಗಮ ಯುಗದ್ದಾಗಿದೆ, ಪುರುಷೋತ್ತಮ ಯುಗದ್ದಾಗಿದೆ. ಎಲ್ಲಿ ತಾವು ಬ್ರಾಹ್ಮಣ ಭಾಗ್ಯಶಾಲಿ ಆತ್ಮಗಳು ಕುಳಿತಿದ್ದೀರಿ. ಈ ನಶೆ ಇದೆಯಲ್ಲವೇ? ಒಂದು ವೇಳೆ ತಮ್ಮೊಂದಿಗೆ ಯಾರಾದರೂ ತಾವು ಯಾವ ಸಮಯದಲ್ಲಿದ್ದೀರಿ, ಕಲಿಯುಗದಲ್ಲಿದ್ದೀರೋ ಅಥವಾ ಸತ್ಯಯುಗದಲ್ಲಿದ್ದೀರೋ ಎಂದು ಕೇಳಿದರೆ ನೀವು ಹೆಮ್ಮೆಯಿಂದ ಏನು ಹೇಳುತ್ತೀರಿ? ನಾವು ಈ ಸಮಯದಲ್ಲಿ ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೇವೆ ಎಂದು ಹೇಳುತ್ತೀರಿ. ಅಂದಾಗ ತಾವು ಕಲಿಯುಗಿಗಳಲ್ಲ, ಸಂಗಮ ಯುಗಿಯಾಗಿದ್ದೀರಿ. ಈ ಸಂಗಮ ಯುಗದ ವಿಶೇಷ ಮಹಿಮೆ ಏಕೆ ಇದೆ? ಏಕೆಂದರೆ ಭಗವಂತ ಮತ್ತು ಮಕ್ಕಳ ಮಿಲನವಾಗುತ್ತದೆ, ಮೇಳವಾಗುತ್ತದೆ. ಯಾವ ಮಿಲನವು ಮತ್ಯಾವುದೇ ಯುಗದಲ್ಲಿ ಆಗುವುದಿಲ್ಲ. ಅಂದಾಗ ಮಿಲನವನ್ನಾಚರಿಸಲು ಬಂದಿದ್ದೀರಲ್ಲವೇ? ತಾವು ಮಿಲನದ ಮೇಳವನ್ನಾಚರಿಸಲು ಎಲ್ಲೆಲ್ಲಿಂದ ಬಂದಿದ್ದೀರಿ? ಡ್ರಾಮಾದಲ್ಲಿ ನಾನಾತ್ಮನ ಭಾಗ್ಯವು ಈಗೂ ನಿಗದಿಯಾಗಿದೆ ಎಂಬುದನ್ನು ಎಂದೂ ಸ್ವಪ್ನದಲ್ಲಿಯೂ ಯೋಚಿಸಿರಲಿಲ್ಲ. ಆದರೆ ಪರಮಾತ್ಮನೊಂದಿಗೆ ಆತ್ಮನ ಮಿಲನ ಮಾಡುವ ಭಾಗ್ಯವು ನಿಗದಿಯಾಗಿತ್ತು ಮತ್ತು ಆಗಿದೆ. ತಂದೆಯೂ ಸಹ ಪ್ರತಿಯೊಬ್ಬ ಮಗುವಿನ ಭಾಗ್ಯವನ್ನು ನೋಡಿ ಹರ್ಷಿತರಾಗುತ್ತೇವೆ. ವಾವ್, ಭಾಗ್ಯಶಾಲಿ ಮಕ್ಕಳೇ, ವಾವ್. ತಾವು ಸಹ ತಮ್ಮ ಭಾಗ್ಯವನ್ನು ನೋಡಿಕೊಳ್ಳುತ್ತಾ ತನ್ನ ಪ್ರತಿ ವಾ, ನನ್ನ ಭಾಗ್ಯವೇ, ವಾ ವಾ, ನಾನು ಯಾರಾಗಿದ್ದೇನೆ, ವಾವ್ ನನ್ನ ತಂದೆಯೇ, ವಾವ್ ವಾವ್, ನನ್ನ ಬ್ರಾಹ್ಮಣ ಪರಿವಾರವೇ, ವಾವ್ ಎಂದು ವಾವ್ ವಾವ್ನ ಗೀತೆಯನ್ನು ಸದಾ ಹೃದಯದಲ್ಲಿ ಹಾಡುತ್ತಾ ಇರುತ್ತೀರಲ್ಲವೇ? ಇಂದು ಈ ಸಂಗಮದ ಸಮಯದಲ್ಲಿ ಯಾವ ಯಾವ ಮಾತುಗಳಿಗೆ ವಿದಾಯಿ ಕೊಡಬೇಕೆಂದು ತಮ್ಮಲ್ಲಿ ಆಲೋಚಿಸಿದ್ದೀರಾ? ಎಲ್ಲರೂ ಆಲೋಚಿಸಿದ್ದೀರಾ? ಸದಾ ಕಾಲಕ್ಕಾಗಿ ವಿದಾಯಿ ಕೊಡಬೇಕಾಗಿದೆ. ಏಕೆಂದರೆ ಸದಾ ಕಾಲಕ್ಕಾಗಿ ವಿದಾಯಿ ಕೊಡುವುದರಿಂದ ಸದಾ ಕಾಲದ ಶುಭಾಶಯಗಳನ್ನು ಆಚರಿಸಬಲ್ಲಿರಿ. ಇಂತಹ ಶುಭಾಶಯಗಳನ್ನು ಕೊಡಿ. ತಮ್ಮ ಚೆಹರೆಯನ್ನು ನೋಡುತ್ತಿದ್ದಂತೆಯೇ ಯಾವುದೇ ಆತ್ಮನು ಮುಂದೆ ಬಂದರೂ ಅವರೂ ಸಹ ಶುಭಾಶಯಗಳನ್ನು ಪ್ರಾಪ್ತಿ ಮಾಡಿಕೊಂಡು
ಖುಷಿಯಾಗಿ ಬಿಡಲಿ. ಯಾರು ಹೃದಯದಿಂದ ಶುಭಾಶಯಗಳನ್ನು ಕೊಡುತ್ತಾರೆ ಮತ್ತು ತೆಗೆದುಕೊಳ್ಳುತ್ತಾರೆಯೋ ಅವರು ಸದಾ ಹೇಗೆ ಕಾಣಿಸುತ್ತಾರೆ? ಸಂಗಮಯುಗಿ ಫರಿಷ್ಠೆಯಂತೆ. ಎಲ್ಲರದ್ದು ಬ್ರಾಹ್ಮಣ ಸೋ ಫರಿಷ್ಠ, ಫರಿಷ್ಠ ಸೋ ದೇವತಾ. ಏಕೆಂದರೆ ತಂದೆಗೆ ಎಲ್ಲಾ ಪ್ರಕಾರದ ಸಂಕಲ್ಪ ಹಾಗೂ ಪ್ರವೃತ್ತಿಯ ಕರ್ಮದ ಏನೆಲ್ಲವನ್ನು ಹೊರೆ ಇದೆಯೋ ಎಲ್ಲವನ್ನು ಕೊಟ್ಟು ಬಿಟ್ಟಿದ್ದೀರಲ್ಲವೇ? ಹೊರೆಯನ್ನು ಕೊಟ್ಟಿದ್ದೀರೋ ಅಥವಾ ಇನ್ನೂ ಸ್ವಲ್ಪ ಉಳಿದುಕೊಂಡಿದೆಯೋ? ಏಕೆಂದರೆ ಅಲ್ಪ ಸ್ವಲ್ಪ ಹೊರೆ ಇದ್ದರೂ ಸಹ ಅದು ಫರಿಷ್ಠೆಗಳಾಗಲು ಬಿಡುವುದಿಲ್ಲ ಮತ್ತು ತಂದೆಯೇ ಮಕ್ಕಳ ಹೊರೆಯನ್ನು ತೆಗೆದುಕೊಳ್ಳಲು ಬಂದಿದ್ದಾರೆ ಅಂದ ಮೇಲೆ ಹೊರೆಯನ್ನು ಕೊಡುವುದು ಕಷ್ಟವಾಗುತ್ತದೆಯೇ? ಕಷ್ಟವೋ ಅಥವಾ ಸಹಜವೋ? ಯಾರು ಹೊರೆಯೆಲ್ಲವನ್ನು ಕೊಟ್ಟು ಬಿಟ್ಟಿದ್ದೇವೆ ಎಂದು ತಿಳಿಯುತ್ತೀರೋ ಅವರು ಕೈಯನ್ನೆತ್ತಿರಿ. ಕೊಟ್ಟಿದ್ದೀರಾ? ಆಲೋಚಿಸಿ ಕೈಯನ್ನೆತ್ತಿ. ಹೊರೆಯನ್ನು ಕೊಟ್ಟು ಬಿಟ್ಟಿದ್ದೀರಾ? ಒಳ್ಳೆಯದು, ಶುಭಾಶಯಗಳು. ಯಾರು ಕೊಟ್ಟು ಬಿಟ್ಟಿದ್ದೀರೋ ಅವರಿಗೆ ಶುಭಾಶಯಗಳು ಮತ್ತು ಇನ್ನು ಯಾರು ಕೊಟ್ಟಿಲ್ಲವೋ ಅವರು ಏತಕ್ಕಾಗಿ ಇಟ್ಟುಕೊಂಡಿದ್ದೀರಿ? ಹೊರೆಯೊಂದಿಗೆ ಪ್ರೀತಿಯೇ? ಹೊರೆಯು ಇಷ್ಟವಾಗುತ್ತದೆಯೇ? ನೋಡಿ, ಬಾಪ್ತಾದ ಪ್ರತಿಯೊಬ್ಬ ಮಗುವಿಗೆ ಏನು ಹೇಳುತ್ತಾರೆ? ಓ ನನ್ನ ನಿಶ್ಚಿಂತ ಚಕ್ರವರ್ತಿ ಮಕ್ಕಳೇ ಎಂದು ಅಂದಾಗ ಹೊರೆ ಇದ್ದರೆ ಅದರ ಚಿಂತೆ ಇರುತ್ತದೆ. ಆದ್ದರಿಂದ ಹೊರೆಯನ್ನು ತೆಗೆದುಕೊಳ್ಳಲು ತಂದೆಯು ಬಂದಿದ್ದಾರೆ. ಏಕೆಂದರೆ ತಂದೆಯು ನೋಡುತ್ತಿದ್ದಾರೆ. 63 ಜನ್ಮಗಳಿಂದ ಹೊರೆಯನ್ನು ಹೊತ್ತು ಎಲ್ಲ ಮಕ್ಕಳು ಬಹಳ ಭಾರಿಯಾಗಿ ಬಿಟ್ಟಿದ್ದೀರಿ. ಆದ್ದರಿಂದ ಯಾವಾಗ ತಂದೆಯು ಮಕ್ಕಳಿಗೆ ನಿಮ್ಮ ಎಲ್ಲ ಹೊರೆಯನ್ನು ನನಗೆ ಕೊಟ್ಟು ಬಿಡಿ ಎಂದು ಪ್ರೀತಿಯಿಂದ ಹೇಳುತ್ತಿದ್ದೇವೆ ಅಂದ ಮೇಲೆ ಇನ್ನು ಏಕೆ ಇಟ್ಟುಕೊಂಡಿದ್ದೀರಿ? ಹೊರೆ ಇಷ್ಟವಾಗುತ್ತದೆಯೇ? ಎಲ್ಲದಕ್ಕಿಂತ ಸೂಕ್ಷ್ಮ ಹೊರೆಯು ಹಳೆಯ ಸಂಸ್ಕಾರದ್ದಾಗಿದೆ. ಬಾಪ್ತಾದ ಪ್ರತಿಯೊಬ್ಬ ಮಗುವಿನ ಈ ವರ್ಷದ ಅಂದರೆ ಈ ವರ್ಷವು ಪೂರ್ಣವಾಗುತ್ತಿದೆಯಲ್ಲವೇ? ಆದ್ದರಿಂದ ಈ ವರ್ಷದ ಚಾರ್ಟ್ ಅನ್ನು ನೋಡಿದೆವು. ತಾವೆಲ್ಲರೂ ತಮ್ಮ ತಮ್ಮ ವರ್ಷದ ಚಾರ್ಟ್ ಅನ್ನು ಪರಿಶೀಲನೆ ಮಾಡಿಕೊಂಡಿರಬಹುದು. ಅಂದಾಗ ಬಾಪ್ತಾದ ಏನನ್ನು ನೋಡಿದೆವೆಂದರೆ ಕೆಲವು ಮಕ್ಕಳಿಗೆ ಈ ಹಳೆಯ ಸಂಸಾರದ ಆಕರ್ಷಣೆ ಕಡಿಮೆಯಾಗಿದೆ, ಹಳೆಯ ಸಂಬಂಧದ ಆಕರ್ಷಣೆಯೂ ಕಡಿಮೆಯಾಗಿದೆ. ಆದರೆ ಹಳೆಯ ಸಂಸ್ಕಾರದ ಹೊರೆಯು ಮೆಜಾರಿಟಿ ಮಕ್ಕಳಲ್ಲಿ ಉಳಿದುಕೊಂಡಿದೆ. ಯಾವುದಾದರೊಂದು ರೂಪದಲ್ಲಿ ಬಲೆ ಮನಸ್ಸಿನ ಅಶುದ್ಧ ಸಂಕಲ್ಪವಿಲ್ಲ. ಆದರೆ ವ್ಯರ್ಥ ಸಂಕಲ್ಪದ ಸಂಸ್ಕಾರವು ಈಗಲೂ ಸಹ ಪರ್ಸೆಂಟೇಜ್ನಲ್ಲಿ ಕಂಡು ಬರುತ್ತಿದೆ. ವಾಚಾದಲ್ಲಿಯೂ ಕಾಣುತ್ತಿದೆ. ಸಂಬಂಧ ಸಂಪರ್ಕದಲ್ಲಿಯೂ ಸಹ ಯಾವುದಾದರೊಂದು ಸಂಸ್ಕಾರವು ಈಗಲೂ ಕಾಣಿಸುತ್ತಿದೆ. ಇಂದು ಬಾಪ್ತಾದ ಎಲ್ಲ ಮಕ್ಕಳಿಗೆ ಶುಭಾಶಯಗಳ ಜೊತೆಗೆ ಇದೇ ಸೂಚನೆ ನೀಡುತ್ತೇವೆ. ಈ ಉಳಿದುಕೊಂಡಿರುವ ಸಂಸ್ಕಾರವು ಸಮಯದಲ್ಲಿ ಮೋಸಗೊಳಿಸುತ್ತದೆ ಮತ್ತು ಅಂತಿಮದಲ್ಲಿಯೂ ಮೋಸ ಹೋಗಲು ನಿಮಿತ್ತನಾಗಿ ಬಿಡುತ್ತದೆ. ಆದ್ದರಿಂದ ಇಂದು ಈ ಹಳೆಯ ಸಂಸ್ಕಾರ ಭಸ್ಮ ಮಾಡಿ. ಪ್ರತಿಯೊಬ್ಬರೂ ತಮ್ಮ ಸಂಸ್ಕಾರವನ್ನು ತಿಳಿದುಕೊಂಡಿದ್ದೀರಿ ಮತ್ತು ಬಿಡುವುದಕ್ಕೂ ಇಚ್ಛಿಸುತ್ತೀರಿ. ಅದರೊಂದಿಗೆ ಬೇಸರವೂ ಇದೆ. ಆದರೆ ಸದಾ ಕಾಲಕ್ಕಾಗಿ ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ತೀವ್ರ ಪುರುಷಾರ್ಥಿಗಳಾಗಿದ್ದೀರಿ. ಆದರೆ ತೀವ್ರ ಪುರುಷಾರ್ಥಿಗಳಾಗಿಲ್ಲ ಅಂದಾಗ ಇದಕ್ಕೆ ಕಾರಣವೇನು? ತೀವ್ರ ಪುರುಷಾರ್ಥವು ಏಕೆ ಆಗುತ್ತಿಲ್ಲ? ಕಾರಣವೂ ಇದೇ ಆಗಿದೆ. ಹೇಗೆ ರಾವಣನನ್ನು ಸಾಯಿಸಿದರು? ಕೇವಲ ಸಾಯಿಸಲಿಲ್ಲ, ಸುಟ್ಟು ಹಾಕಿದರು. ಹಾಗೆಯೇ ಸಾಯಿಸುವುದಕ್ಕಾಗಿ ಪುರುಷಾರ್ಥ ಮಾಡುತ್ತೀರಿ. ಸ್ವಲ್ಪ ಸಂಸ್ಕಾರವು ಮೂರ್ಛಿತವೂ ಆಗುತ್ತದೆ. ಆದರೆ ಅದನ್ನು ಸಂಪೂರ್ಣವಾಗಿ ಸುಡದೇ ಇರುವ ಕಾರಣ ಮೂರ್ಛಿತವಾಗಿರುವ ಸಂಸ್ಕಾರವು
ಮಧ್ಯ ಮಧ್ಯದಲ್ಲಿ ಮತ್ತೆ ಎದ್ದು ನಿಲ್ಲುತ್ತದೆ. ಇದಕ್ಕಾಗಿ ಹಳೆಯ ಸಂಸ್ಕಾರ ಭಸ್ಮ ಮಾಡಲು ಈ ಹೊಸ ವರ್ಷದಲ್ಲಿ ಯೋಗಾಗ್ನಿಯಿಂದ ಭಸ್ಮ ಮಾಡಿಕೊಳ್ಳುವ ದೃಢ ಸಂಕಲ್ಪದ ಗಮನವನ್ನಿಡಿ. ಈ ಹೊಸ ವರ್ಷದಲ್ಲಿ ಏನು ಮಾಡಬೇಕೆಂದು ಕೇಳುತ್ತೀರಲ್ಲವೇ? ಸೇವೆಯ ಮಾತೆ ಬೇರೆಯಾಗಿದೆ, ಆದರೆ ಮೊದಲು ಸ್ವಯಂನ ಮಾತಾಗಿದೆ. ಯೋಗವನ್ನಂತೂ ಮಾಡುತ್ತೀರಿ. ಬಾಪ್ತಾದ ಮಕ್ಕಳು ಯೋಗದ ಅಭ್ಯಾಸ ಮಾಡುವುದನ್ನು ನೋಡುತ್ತೇವೆ. ಅಮೃತ ವೇಳೆಯಲ್ಲಿಯೂ ಬಹಳ ಪುರುಷಾರ್ಥ ಮಾಡುತ್ತೀರಿ. ಆದರೆ ಯೋಗ ತಪಸ್ಸನ್ನು ತಪದ ರೂಪದಲ್ಲಿ ಮಾಡುವುದಿಲ್ಲ. ಪ್ರೀತಿಯಿಂದ ನೆನಪನ್ನಂತೂ ಮಾಡುತ್ತೀರಿ. ಬಹಳ ವಾರ್ತಾಲಾಪವನ್ನು ಮಾಡುತ್ತೀರಿ. ಶಕ್ತಿಯನ್ನು ತೆಗೆದುಕೊಳ್ಳುವ ಅಭ್ಯಾಸ ಮಾಡುತ್ತೀರಿ. ಆದರೆ ನೆನಪನ್ನು ಇಷ್ಟು ಶಕ್ತಿಶಾಲಿ ಮಾಡಿಕೊಂಡಿಲ್ಲ. ಯಾವುದಕ್ಕೆ ವಿದಾಯಿಯ ಸಂಕಲ್ಪ ಮಾಡುತ್ತೀರೋ ಅದು ವಿದಾಯಿಯಾಗಿ ಬಿಡಲಿ. ಯೋಗವನ್ನು ಯೋಗ ಅಗ್ನಿಯ ರೂಪದಲ್ಲಿ ಕಾರ್ಯದಲ್ಲಿ ತೊಡಗಿಸುವುದಿಲ್ಲ. ಆದ್ದರಿಂದ ಈಗ ಯೋಗವನ್ನು ಶಕ್ತಿಶಾಲಿ ಮಾಡಿಕೊಳ್ಳಿ. ಸಂಸ್ಕಾರವನ್ನು ಭಸ್ಮ ಮಾಡಿಕೊಳ್ಳುವುದರಲ್ಲಿ ವಿಶೇಷವಾಗಿ ಏಕಾಗ್ರತೆಯ ಶಕ್ತಿಯ ಅವಶ್ಯಕತೆ ಇದೆ. ಯಾವ ಸ್ವರೂಪದಲ್ಲಿ ಏಕಾಗ್ರವಾಗಲು ಬಯಸುವಿರೋ, ಎಷ್ಟು ಸಮಯ ಏಕಾಗ್ರವಾಗಲು ಬಯಸುವಿರೋ ಹಾಗೆಯೇ ಏಕಾಗ್ರತೆಯ ಸಂಕಲ್ಪ ಮಾಡಿದ್ದೀರಿ ಮತ್ತು ಭಸ್ಮವಾಯಿತು. ಇದಕ್ಕೆ ಯೋಗಾಗ್ನಿ ಎಂದು ಹೇಳಲಾಗುತ್ತದೆ. ಅಂದರೆ ಅದರ ಹೆಸರು ಗುರುತು ಸಮಾಪ್ತಿಯಾಗಬೇಕು. ಸಾಯಿಸಿದಾಗಲೂ ಸಹ ಇನ್ನು ಸ್ವಲ್ಪ ಗುರುತಾದರೂ ಇರುತ್ತದೆ ಎಲ್ಲವೇ? ಆದರೆ ಭಸ್ಮವಾದ ನಂತರ ಹೆಸರು ಗುರುತೇ ಸಮಾಪ್ತಿಯಾಗುತ್ತದೆ. ಅಂದಾಗ ಈ ವರ್ಷ ಯೋಗವನ್ನು ಶಕ್ತಿಶಾಲಿ ಸ್ಥಿತಿಯಲ್ಲಿ ತನ್ನಿ. ಮಾಸ್ಟರ್ ಸರ್ವಶಕ್ತಿವಂತರು. ಯಾವ ಸ್ವರೂಪದಲ್ಲಿ ಇರಲು ಇಚ್ಛಿಸುವಿರೋ, ಅರ್ಥಾತ್ ಆಜ್ಞೆ ಮಾಡುವಿರೋ, ಆಗ ಸಮಾಪ್ತಿ ಮಾಡುವ ಶಕ್ತಿಯು ತಮ್ಮ ಆಜ್ಞೆಯನ್ನು ಪಾಲಿಸದೆ ಇರಲು ಸಾಧ್ಯವೇ ಇಲ್ಲ. ಏಕೆಂದರೆ ಮಾಲೀಕರಾಗಿದ್ದೀರಿ. ಮಾಸ್ಟರ್ ಎಂದು ಕರೆಸಿಕೊಳ್ಳುತ್ತೀರಲ್ಲವೇ? ಅಂದಾಗ ಮಾಸ್ಟರ್ ಆಜ್ಞೆ ಮಾಡಿದಾಗ ಶಕ್ತಿಯು ಹಾಜರ್ ಆಗದಿದ್ದರೆ ಅವರಿಗೆ ಮಾಸ್ಟರ್ ಎಂದು ಹೇಳಲಾಗುವುದೇ? ಅಂದಾಗ ಬಾಪ್ತಾದ ನೋಡಿದೆವು. ಹಳೆಯ ಸಂಸ್ಕಾರದ ಯಾವುದಾದರೊಂದು ಅಂಶ ಈಗಲೂ ಉಳಿದುಕೊಂಡಿದೆ ಮತ್ತು ಆ ಅಂಶವು ಮಧ್ಯದಲ್ಲಿ ವಂಶವನ್ನು ಸೃಷ್ಟಿ ಮಾಡಿಬಿಡುತ್ತದೆ. ಅದು ಕರ್ಮದವರೆಗೂ ಕೆಲಸ ಮಾಡಿಬಿಡುತ್ತದೆ. ಯುದ್ಧ ಮಾಡಬೇಕಾಗುತ್ತದೆ. ಆದ್ದರಿಂದ ಬಾಪ್ತಾದರವರಿಗೆ ಮಕ್ಕಳ ಸಮಯ ಪ್ರಮಾಣ ಯುದ್ಧದ ಸ್ವರೂಪ ಇಷ್ಟವಾಗುವುದಿಲ್ಲ. ಬಾಪ್ತಾದ ಪ್ರತಿಯೊಬ್ಬ ಮಗುವನ್ನು ಮಾಲೀಕನ ರೂಪದಲ್ಲಿ ನೋಡಲು ಬಯಸುತ್ತೇವೆ. ಆಜ್ಞೆ ಮಾಡಿದ ಕೂಡಲೇ ಆ ಶಕ್ತಿಯು ಪ್ರತ್ಯಕ್ಷವಾಗಿ ಬಿಡಬೇಕು. ಅಂದಾಗ ಈ ವರ್ಷದಲ್ಲಿ ಸ್ವಯಂನ ಪ್ರತಿ ಏನು ಮಾಡಬೇಕೆಂಬುದನ್ನು ಕೇಳಿದ್ದೀರಲ್ಲವೇ? ಶಕ್ತಿಶಾಲಿ ನಿಶ್ಚಿಂತ ಚಕ್ರವರ್ತಿಗಳಾಗಿ. ಏಕೆಂದರೆ ಎಲ್ಲರ ಲಕ್ಷ್ಯವಾಗಿದೆ. ಯಾರೊಂದಿಗೆ ಕೇಳಿದರೂ ಸಹ ಏನು ಹೇಳುತ್ತೀರಿ? ನಾವು ವಿಶ್ವದ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ, ರಾಜ್ಯಾಧಿಕಾರಿಗಳಾಗುತ್ತೇವೆಂದು ಹೇಳುತ್ತೀರಲ್ಲವೇ? ತಮ್ಮನ್ನು ರಾಜಯೋಗಿಗಳೆಂದು ಕರೆಸಿಕೊಳ್ಳುತ್ತೀರಿ. ಪ್ರಜಾಯೋಗಿಗಳೇ. ಯಾರಾದರೂ ಈ ಸಭೆಯಲ್ಲಿ ಪ್ರಜಾಯೋಗಿಗಳಿದ್ದೀರಾ? ಯಾರು ಪ್ರಜಾಯೋಗಿಗಳಾಗಿದ್ದೀರಿ? ರಾಜಯೋಗಿಗಳಲ್ಲ. ಅಂಥವರು ಯಾರಾದರೂ ಇದ್ದೀರಾ? ಟೀಚರ್ಸ್ ಯಾರಾದರೂ ಇದ್ದಾರೆಯೇ? ತಮ್ಮ ಸೇವಾ ಕೇಂದ್ರದಲ್ಲಿ ಯಾರಾದರೂ ಪ್ರಜಾಯೋಗಿಗಳಿದ್ದಾರೆಯೇ? ಎಲ್ಲರೂ ರಾಜಯೋಗಿಗಳೆಂದು ಕರೆಸಿಕೊಳ್ಳುತ್ತೀರಿ. ಪ್ರಜಾಯೋಗಿಗಳೆಂದು ಹೇಳಿದಾಗ ಯಾರೂ ಕೈ ಎತ್ತುವುದಿಲ್ಲ. ಇಷ್ಟವಾಗುವುದಿಲ್ಲ ಅಲ್ಲವೇ? ಮತ್ತು ತಂದೆಗೂ ನಶೆ ಇದೆ. ಬಾಪ್ತಾದ ನಶೆಯಿಂದ ಹೇಳುತ್ತೇವೆ, ನನ್ನ ಪ್ರತಿಯೊಬ್ಬ ಮಗುವು ಈ ಸಂಗಮ ಯುಗದಲ್ಲಿಯೂ ರಾಜ ಮಗುವಾಗಿದೆ. ಮತ್ಯಾವ ತಂದೆಯೂ ಸಹ ಹೀಗೆ ನನ್ನ ಒಬ್ಬೊಬ್ಬ ಮಗು ರಾಜ ಮಗುವಾಗಿದೆ ಎಂದು ಹೇಳಲು ಸಾಧ್ಯವಿಲ್ಲ. ಆದರೆ ಬಾಪ್ತಾದ ಹೇಳುತ್ತೇವೆ, ನನ್ನ ಪ್ರತಿಯೊಬ್ಬ ಮಗುವು ಸ್ವರಾಜ್ಯ ಅಧಿಕಾರಿ ರಾಜನಾಗಿದೆ.
ಪ್ರಜಾಯೋಗಿಗಳಲ್ಲಂತೂ ಕೈ ಎತ್ತುವುದಿಲ್ಲ ಅಲ್ಲವೇ ಅಂದಾಗ ರಾಜರಾಗಿದ್ದೀರಲ್ಲವೇ? ಆದರೆ ಅಂತಿಂತ ಚಿಕ್ಕ ಪುಟ್ಟ ರಾಜರಾಗಬಾರದು. ಯಾರು ಆಜ್ಞೆ ಮಾಡಿದಾಗ ಸೇವಕರು ಆಜ್ಞೆಯನ್ನು ಪಾಲಿಸದೆ ಇರುವಂತಾಗಬಾರದು. ಇಂತಹ ನಿರ್ಬಲ ರಾಜನಾಗಬೇಡಿ. ಇಂದಿರುವವರು ಯಾರಾಗಿದ್ದೀರಿ? ರಾಜಯೋಗಿಗಳಾಗಿದ್ದೇವೆಂದು ಯಾರು ತಿಳಿಯುತ್ತೀರೋ ಅವರು ಕೈ ಎತ್ತಿರಿ. ಮೇಲು ಕುಳಿತಿದ್ದಾರೆ ಗ್ಯಾಲರಿಯಲ್ಲಿ. ಇಂದು ಹಾಲ್ನಲ್ಲಿ 18,000 ಮಂದಿ ಸಹೋದರ ಸಹೋದರಿಯರು ಕುಳಿತಿದ್ದಾರೆ. ಬಾಪ್ತಾದ ನೋಡುತ್ತಿದ್ದೇವೆ. ಮೇಲೆ ಕುಳಿತಿರುವವರು ಕೈ ಎತ್ತಿರಿ. ಈಗ ಈ ಲಾಸ್ಟ್ ಟರ್ನ್ನಲ್ಲಿ ಆರಂಭವಾಗಿ ಬಿಡುತ್ತದೆ. ಆದ್ದರಿಂದ ಬಾಪ್ತಾದ 3 ತಿಂಗಳಿನ ಸಮಯವನ್ನು ಕೊಡುತ್ತೇವೆ. ಸರಿಯಲ್ಲವೇ? ಕೊಡುವುದೇ ಹೋಮ್ವರ್ಕ್ ಕೊಡುತ್ತೇವೆ. ಏಕೆಂದರೆ ಈ ಮಧ್ಯದ ಹೋಮ್ವರ್ಕ್ ಅಂತಿಮ ಪರೀಕ್ಷೆಯಲ್ಲಿ ಜಮಾ ಆಗುವುದು. ಆದ್ದರಿಂದ 3 ತಿಂಗಳಿನಲ್ಲಿ ಪ್ರತಿಯೊಬ್ಬರೂ ತಮ್ಮ ಚಾರ್ಟ್ ಅನ್ನು ಪರಿಶೀಲನೆ ಮಾಡಿಕೊಳ್ಳಿ. ನಾನು ಮಾಸ್ಟರ್ ಸರ್ವಶಕ್ತಿವಂತನಾಗಿ ಯಾವುದೇ ಕರ್ಮೇಂದ್ರಿಯಕ್ಕೆ, ಯಾವುದೇ ಶಕ್ತಿಗೆ ಯಾವಾಗ ಆಜ್ಞೆ ಮಾಡುವೆನೋ ಆಗಲೇ ಅದು ಪ್ರತ್ಯಕ್ಷದಲ್ಲಿ ಆಜ್ಞೆಯನ್ನು ಪಾಲಿಸಿತೆ ಅಥವಾ ಇಲ್ಲವೇ? ಇದನ್ನು ಮಾಡಬಲ್ಲಿರಾ? ಮೊದಲ ಸಾಲಿನವರು ಮಾಡಬಲ್ಲಿರಾ? ಕೈ ಎತ್ತಿರಿ. ಒಳ್ಳೆಯದು. 3 ತಿಂಗಳು ಯಾವುದೇ ಹಳೆಯ ಸಂಸ್ಕಾರವು ಯುದ್ಧ ಮಾಡದಿರಲಿ. ಹುಡುಗಾಟಿಕೆಯಲ್ಲಿ ಬರಬೇಡಿ. ಆಗಿಬಿಡುತ್ತದೆ ಎಂದು ರಾಯಲ್ ರೂಪದ ಹುಡುಗಾಟಿಕೆಯನ್ನು ತರಬೇಡಿ. ಬಾಪ್ತಾದರವರೊಂದಿಗೆ ಬಹಳ ಮಧುರಾತಿ ಮಧುರ ಮಾತುಗಳನ್ನಾಡುತ್ತಾರೆ. ಹೇಳುತ್ತಾರೆ, ಬಾಬಾ ತಾವು ಚಿಂತೆ ಮಾಡಬೇಡಿ, ಎಲ್ಲವೂ ಆಗಿಬಿಡುತ್ತದೆ. ಅದಕ್ಕೆ ಬಾಪ್ತಾದ ಏನು ಮಾಡುವರು ಕೇಳಿ ಮುಗುಳ್ನಗುತ್ತಾರೆ. ಆದರೆ ಬಾಪ್ತಾದ ಈ 3 ತಿಂಗಳಿನಲ್ಲಿ ಒಂದು ವೇಳೆ ಇಂತಹ ಮಾತನ್ನು ಮಾತನಾಡಿದರೆ ಒಪ್ಪುವುದಿಲ್ಲ. ಸರಿಯೇ? ಕೈ ಎತ್ತಿರಿ. ಹೃದಯದಿಂದ ಕೈ ಎತ್ತಿರಿ. ಸಭೆಯ ಕಾರಣ ಕೈ ಎತ್ತುವುದಲ್ಲ, ಮಾಡಲೇಬೇಕಾಗಿದೆ. ಏನಾದರೂ ಸಹನೆ ಮಾಡಬೇಕಾಗಲಿ, ಏನನ್ನೇ ಬಿಡಬೇಕಾಗಲಿ ಪರವಾಗಿಲ್ಲ, ಆದರೆ ಮಾಡಲೇಬೇಕಾಗುತ್ತದೆ. ಪಕ್ಕ 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 ಟೀಚರ್ಸ್ ಮಾಡಬೇಕಲ್ಲವೇ? ಒಳ್ಳೆಯದು. ಈ ಕಿರೀಟವನ್ನು ಧರಿಸಿರುವ ಮಕ್ಕಳು ಏನು ಮಾಡುತ್ತೀರಿ? ಬಹಳ ಚೆನ್ನಾಗಿ ಕಿರೀಟವನ್ನು ಇಟ್ಟುಕೊಂಡಿದ್ದೀರಿ ಅಂದಾಗ ಆದ್ದರಿಂದ ಎಲ್ಲರೂ ಮಾಡಲೇಬೇಕು. ನೋಡಿ, ಮಕ್ಕಳು ಕೈಯನ್ನೆತ್ತುತ್ತಿದ್ದಾರೆ. ಒಂದು ವೇಳೆ ಇದನ್ನು ಮಾಡದಿದ್ದರೆ ಏನು ಮಾಡುವುದು? ಅದನ್ನು ತಿಳಿಸಿಬಿಡಿ. ಮತ್ತೆ ಬಾಪ್ತಾದರವರ ಸೀಸನಿನಲ್ಲಿ ಒಂದು ಬಾರಿ ಬರಲು ಅನುಮತಿ ನೀಡುವುದಿಲ್ಲ. ಏಕೆಂದರೆ ಬಾಪ್ತಾದ ನೋಡುತ್ತಿದ್ದೇವೆ. ಸಮಯವು ತಮಗಾಗಿ ಕಾಯುತ್ತಿದೆ. ತಾವು ಸಮಯಕ್ಕಾಗಿ ಕಾಯುವವರಲ್ಲ, ಸಿದ್ಧರಾಗಿ ನಿಲ್ಲುವವರಾಗಿದ್ದೀರಿ. ಸಮಯವು ತಮಗಾಗಿ ಕಾಯುತ್ತಿದೆ. ಪ್ರಕೃತಿ, ಸತೋಪ್ರಧಾನ ಪ್ರಕೃತಿಯೂ ಸಹ ತಮ್ಮ ಆಹ್ವಾನ ಮಾಡುತ್ತಿದೆ. ಅಂದಾಗ 3 ತಿಂಗಳಿಗಾಗಿ ತಮ್ಮ ಶಕ್ತಿಶಾಲಿ ಸ್ಥಿತಿಯಲ್ಲಿ ಉಳಿದುಕೊಂಡಿರುವ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿಕೊಳ್ಳಿ. ಒಂದು ವೇಳೆ 3 ತಿಂಗಳಿನಲ್ಲಿ ಗಮನವಿಟ್ಟಿದ್ದೇ ಆದರೆ ಮುಂದೆಯೂ ಸಹ ಅದರ ಅಭ್ಯಾಸವಾಗಿ ಬಿಡುವುದು. ಒಂದು ಬಾರಿ ಪರಿವರ್ತನೆಯ ವಿಧಿಯು ಬಂದು ಬಿಟ್ಟಿತೆಂದರೆ ಅದು ಬಹಳ ಕೆಲಸಕ್ಕೆ ಬರುವುದು. ತಾವು ವಿನಾಶವು ಯಾವಾಗ ಆಗುವುದು, ಯಾವಾಗ ಆಗುವುದು ಎಂದು ಸಮಯಕ್ಕಾಗಿ ಕಾಯಬೇಡಿ. ಎಲ್ಲರೂ ವಾರ್ತಾಲಾಪದಲ್ಲಿ ಕೇಳುತ್ತಾರೆ, ಹೊರಗಡೆ ಕೇಳುವುದಿಲ್ಲ, ಆದರೆ ಒಳಗೆ ಮಾತನಾಡುತ್ತಾರೆ. ವಿನಾಶವು ಯಾವಾಗ ಆಗುವುದೋ ಗೊತ್ತಿಲ್ಲ. 2 ವರ್ಷಗಳಲ್ಲಿ ಆಗುವುದೋ ಅಥವಾ 10 ವರ್ಷಗಳಲ್ಲಿ ಆಗುವುದೋ ಅಥವಾ ಎಷ್ಟು ವರ್ಷಗಳಿಗೆ ಆಗುತ್ತದೆ ಎಂದು. ಸಮಯವು ತಮ್ಮನ್ನು ಕಾಯುತ್ತಿದೆ. ತಂದೆಯೊಂದಿಗೆ ಕೆಲವರು ಕೇಳುತ್ತಾರೆ, ತಾರೀಕು ತಿಳಿಸಿಬಿಡಿ, ವರ್ಷವನ್ನು ತಿಳಿಸಿ. 10 ವರ್ಷಗಳು ಹಿಡಿಸುತ್ತದೆಯೇ? 20 ವರ್ಷಗಳು
ಹಿಡಿಸುತ್ತದೆಯೇ? ಎಷ್ಟು ವರ್ಷಗಳು ಹಿಡಿಸುತ್ತದೆ? ಬಾಪ್ತಾದ ಮಕ್ಕಳೊಂದಿಗೆ ಪ್ರಶ್ನೆ ಕೇಳುತ್ತೇವೆ. ತಾವೆಲ್ಲರೂ ತಂದೆಯ ಸಮಾನರಾಗಿ ಬಿಟ್ಟಿದ್ದೀರಾ? ಒಂದು ವೇಳೆ ಪರದೆ ತೆಗೆಯಬಹುದು, ಆದರೆ ಪರದೆಯನ್ನು ತೆಗೆದರೆ ಕೆಲವರು ಇನ್ನೂ ತಯಾರಾಗುತ್ತಿದ್ದಾರೆ, ಕೆಲವರು ಮುಖಕ್ಕೆ ಕ್ರೀಮ್ ಹಚ್ಚಿಕೊಳ್ಳುತ್ತಿದ್ದಾರೆ. ಒಂದು ವೇಳೆ ಎವರೆಡಿಯಾಗಿ ಹಳೆಯ ಸಂಸ್ಕಾರವು ಸಮಾಪ್ತಿಯಾಗಿ ಬಿಟ್ಟರೆ ಬಾಪ್ತಾದರವರಿಗೆ ಪರದೆಯನ್ನು ತೆರೆಯುವುದರಲ್ಲಿ ತಡವಾಗುವುದಿಲ್ಲ. ಆದ್ದರಿಂದ ತಾವು ಸಿದ್ಧರಾಗಿ ಬಿಡಿ. ಆಗಿಬಿಡುತ್ತೇವೆ ಎಂದು ಹೇಳಿ ತಂದೆಯನ್ನು ಬಹಳ ಸಮಯ ಖುಷಿ ಪಡಿಸಿದ್ದೀರಿ. ಈಗ ಈ ರೀತಿ ಮಾಡಬಾರದು, ಆಗಲೇಬೇಕು, ಮಾಡಲೇಬೇಕಾಗಿದೆ. ತಂದೆಯ ಸಮಾನರಾಗಬೇಕಾಗಿದೆ. ಇದರಲ್ಲಂತೂ ಎಲ್ಲರೂ ಕೈ ಎತ್ತಿ ಬಿಡುತ್ತಾರೆ. ಬ್ರಹ್ಮ ತಂದೆಯನ್ನು ನೋಡಿ, ಸಾಕಾರದಲ್ಲಂತೂ ಬ್ರಹ್ಮ ತಂದೆಯನ್ನು ಫಾಲೋ ಮಾಡಬೇಕಲ್ಲವೇ? ಬ್ರಹ್ಮ ತಂದೆಯು ಕೊನೆಯ ಗಳಿಗೆಯವರೆಗೂ ತ್ಯಾಗ, ತಪಸ್ಸು, ಸೇವೆಯನ್ನು ಸಾಕಾರ ರೂಪದಲ್ಲಿ ಪ್ರತ್ಯಕ್ಷದಲ್ಲಿ ತೋರಿಸಿದ್ದರು. ಶಿವ ತಂದೆಯ ಮೂಲಕ ಮಹಾವಾಕ್ಯಗಳ ಉಚ್ಚಾರಣೆಯ ತನ್ನ ಕರ್ತವ್ಯವನ್ನು ಕೊನೆಯ ದಿನದವರೆಗೂ ನಿಭಾಯಿಸಿದರು. ಕೊನೆಯ ಮುರುಳಿಯೂ ನೆನಪಿದೆಯಲ್ಲವೇ? 3 ಶಬ್ದಗಳ ವರದಾನವು ನೆನಪಿದೆಯೇ? ಯಾರಿಗೆ ನೆನಪಿದೆಯೋ ಅವರು ಕೈಯನ್ನೆತ್ತಿರಿ. ಒಳ್ಳೆಯದು, ಎಲ್ಲರಿಗೂ ನೆನಪಿದೆ. ಶುಭಾಶಯಗಳು. ಹಾಗೆಯೇ ಕೊನೆಯ ದಿನದವರೆಗೂ ತಂದೆಯು ತ್ಯಾಗವನ್ನು ಮಾಡಿದರು, ಹಳೆಯ ಕೋಣೆಯನ್ನು ಬಿಡಲಿಲ್ಲ. ಮಕ್ಕಳು ಬ್ರಹ್ಮ ತಂದೆಗೆ ಎಷ್ಟು ಪ್ರೀತಿಯಿಂದ ಹೇಳಿದರು. ಆದರೆ ತಂದೆಯು ಮಕ್ಕಳಿಗಾಗಿ ಎಲ್ಲವನ್ನು ಮಾಡಿಸಿದರೆ ಹೊರತು ಸ್ವಯಂ ಅದನ್ನು ಉಪಯೋಗಿಸಲಿಲ್ಲ. ಮತ್ತು ಸದಾ 2:30-3 ಗಂಟೆಗೆ ಎದ್ದು ಸ್ವಯಂನ ಪ್ರತಿ ತಪಸ್ಸು ಮಾಡಿದರು. ಸಂಸ್ಕಾರವನ್ನು ಭಸ್ಮ ಮಾಡಿಕೊಂಡರು. ಆದ್ದರಿಂದ ಕರ್ಮಾತೀತ ಅವ್ಯಕ್ತರಾದರು, ಫರಿಷ್ಠೆಯಾದರು. ಏನನ್ನು ಯೋಚಿಸಿದರೋ ಅದನ್ನು ಮಾಡಿ ತೋರಿಸಿದ್ದರು. ಯೋಚಿಸುವುದು, ಹೇಳುವುದು ಮತ್ತು ಮಾಡುವುದು 3 ಸಮಾನವಾಗಿತ್ತು. ಅಂದಾಗ ಫಾಲೋ ಫಾದರ್ ಮಾಡಿ. ಕೊನೆಯವರೆಗೂ ತಂದೆಯು ತನ್ನ ಕರ್ತವ್ಯದಲ್ಲಿ ಪೂರ್ಣವಾಗಿದ್ದರು. ಪತ್ರಗಳನ್ನು ಬರೆದರು. ಎಷ್ಟು ಪತ್ರಗಳನ್ನು ಬರೆದರು? ಸೇವೆಯನ್ನು ಬಿಡಲಿಲ್ಲ. ಹಾಗೆಯೇ ಫಾಲೋ ಫಾದರ್ ಮಾಡಿ. ಅಖಂಡ ಮಹಾದಾನಿ, ಕೇವಲ ಮಹಾದಾನಿಯಲ್ಲ, ಅಖಂಡ ಮಹಾದಾನಿಯ ಪ್ರತ್ಯಕ್ಷ ರೂಪವನ್ನು ಅಂತ್ಯದವರೆಗೂ ತೋರಿಸಿದ್ದರು. ಕೊನೆಯವರೆಗೂ ಯಾವುದೇ ಆಧಾರವಿಲ್ಲದೆ ತಪಸ್ವಿ ರೂಪದಲ್ಲಿ ಕುಳಿತುಕೊಂಡರು. ಈಗಂತೂ ಮಕ್ಕಳು ಕುಳಿತುಕೊಳ್ಳಲು ಆಧಾರವನ್ನು ತೆಗೆದುಕೊಳ್ಳುತ್ತೀರಲ್ಲವೇ? ಆದರೆ ಬ್ರಹ್ಮ ತಂದೆಯು ಆದಿಯಿಂದ ಅಂತ್ಯದವರೆಗೆ ತಪಸ್ವಿ ರೂಪವನ್ನು ಇಟ್ಟುಕೊಂಡರು. ಕಣ್ಣುಗಳಿಗೆ ಕನ್ನಡಕವನ್ನು ಹಾಕಿಕೊಳ್ಳಲಿಲ್ಲ. ಇದು ಸೂಕ್ಷ್ಮ ಶಕ್ತಿಯಾಗಿದೆ. ಅಂದರೆ ನಿರಾಧಾರಿಯಾಗಿದ್ದರು. ಶರೀರವು ಹಳೆಯದಾಗಿದೆ. ದಿನ ಪ್ರತಿದಿನ ಪ್ರಕೃತಿ, ಗಾಳಿ, ನೀರು ಕಲುಷಿತವಾಗುತ್ತಿದೆ. ಆದ್ದರಿಂದ ಬಾಪ್ತಾದ ತಮ್ಮೆಲ್ಲರಿಗೆ ಆಧಾರವನ್ನು ಏಕೆ ತೆಗೆದುಕೊಳ್ಳುತ್ತೀರಿ, ಕನ್ನಡಕವನ್ನು ಏಕೆ ಧರಿಸುತ್ತೀರಿ ಎಂದು ಹೇಳುವುದಿಲ್ಲ. ಬಲೆ ಹಾಕಿಕೊಳ್ಳಿ, ಆದರೆ ಸ್ಥಿತಿಯನ್ನು ಶಕ್ತಿಶಾಲಿ ಮಾಡಿಕೊಳ್ಳಿ. ಇಡೀ ವಿಶ್ವದ ಕಾರ್ಯವನ್ನು ಸಮಾಪ್ತಿ ಮಾಡಿದ್ದೀರಾ. ಬಾಪ್ತಾದ ತಮ್ಮೊಂದಿಗೆ ಪ್ರಶ್ನೆ ಕೇಳುತ್ತೇವೆ. ವಿಶ್ವ ಕಲ್ಯಾಣದ ಕಾರ್ಯವು ಪೂರ್ಣವಾಗಿ ಬಿಟ್ಟಿದೆ ಎಂದು ತಾವೆಲ್ಲರೂ ಸಂತುಷ್ಟರಾಗಿದ್ದೀರಾ? ವಿಶ್ವದ ಕಲ್ಯಾಣದ ಕಾರ್ಯವು ಸಮಾಪ್ತಿಯಾಗಿ ಬಿಟ್ಟಿದೆ ಎಂದು ಯಾರು ತಿಳಿಯುತ್ತೀರೋ ಅವರು ಕೈ ಎತ್ತಿರಿ. ಒಬ್ಬರೂ ಇಲ್ಲ ಅಂದಾಗ ವಿನಾಶವು ಯಾವಾಗ ಆಗುವುದೆಂದು ಹೇಗೆ ಹೇಳುತ್ತೀರಿ? ಏಕೆಂದರೆ ಕೊಟ್ಟಿರುವ ಕೆಲಸವನ್ನಂತೂ ಪೂರ್ಣ ಮಾಡಿಲ್ಲ. 4 ಕಡೆಯ ಸದಾ ಉಮಂಗ ಉತ್ಸಾಹದಲ್ಲಿ ಮುಂದುವರಿಯುವಂತಹ ಸದಾ ಸಾಹಸದಿಂದ ಬಾಪ್ತಾದರವರ ಪದಮ ಗುಣದಷ್ಟು ಸಹಯೋಗಕ್ಕೆ ಪಾತ್ರರಾದ ಮಕ್ಕಳಿಗೆ ಸದಾ ವಿಜಯೀ ರತ್ನಗಳಾಗಿದ್ದೇವೆ. ಪ್ರತಿ ಕಲ್ಪದಲ್ಲಿ
ವಿಜಯಿಗಳಾಗಿದ್ದೆವು, ಈಗಲೂ ಆಗಿದ್ದೇವೆ ಮತ್ತು ಪ್ರತಿ ಕಲ್ಪದಲ್ಲಿ ವಿಜಯಿಗಳು ಆಗಿಯೇ ಆಗುತ್ತೇವೆ. ಇಂತಹ ವಿಜಯೀ ಮಕ್ಕಳಿಗೆ ಸದಾ ಒಬ್ಬ ತಂದೆಯ ವಿನಃ ಯಾರೂ ಇಲ್ಲ. ಸಂಸಾರದ ಆಕರ್ಷಣೆಯೂ ಇಲ್ಲ, ಸಂಸ್ಕಾರದ ಆಕರ್ಷಣೆಯೂ ಇಲ್ಲ. ಹೀಗೆ ಎರಡು ಆಕರ್ಷಣೆಗಳಿಂದ ಮುಕ್ತರಾಗಿರುವಂತಹ ಸದಾ ತಂದೆಯ ಸಮಾನ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ವರದಾನ: ಸದಾ ಕಾಲದ ಅಟೆನ್ಷನ್ ಮುಖಾಂತರ ವಿಜಯ ಮಾಲೆಯ ಮಣಿಯಾಗುವಂತಹ ಸಮಯದ ವಿಜಯೀ ಭವ. ಬಹಳ ಸಮಯದ ವಿಜಯಿ, ವಿಜಯ ಮಾಲೆಯ ಮಣಿಯಾಗುವಿರಿ. ವಿಜಯಿಗಳಾಗಲು ಸದಾ ತಂದೆಯನ್ನು ಎದುರುಗಿಟ್ಟುಕೊಳ್ಳಿ. ತಂದೆ ಏನು ಮಾಡಿದರೂ ಅದನ್ನೇ ನಾವು ಮಾಡಬೇಕು. ಪ್ರತಿ ಹೆಜ್ಜೆಯಲ್ಲಿ ತಂದೆಯ ಸಂಕಲ್ಪ ಏನು, ಅದೇ ಮಕ್ಕಳ ಸಂಕಲ್ಪ. ತಂದೆಯದು ಯಾವ ಮಾತಾಗಿದೆ ಅದೇ ಮಕ್ಕಳ ಮಾತು. ಆಗ ವಿಜಯಿಗಳಾಗುವಿರಿ. ಈ ಅಟೆನ್ಷನ್ ಸದಾ ಕಾಲಕ್ಕಾಗಿ ಬೇಕು. ಆಗ ಸದಾ ಕಾಲದ ರಾಜ್ಯ ಭಾಗ್ಯ ಪ್ರಾಪ್ತಿಯಾಗುವುದು. ಏಕೆಂದರೆ ಎಂತಹ ಪುರುಷಾರ್ಥ ಅಂತಹ ಪ್ರಾರಬ್ಧ. ಸದಾ ಕಾಲದ ಪುರುಷಾರ್ಥ ಇದ್ದಾಗ ಸದಾ ಕಾಲದ ರಾಜ್ಯ ಭಾಗ್ಯ. ಸ್ಲೋಗನ್: ಸೇವೆಯಲ್ಲಿ ಸದಾ ಹುಜೂರ್ ಮಾಡುವುದು ಇದೇ ಪ್ರೀತಿಯ ಸತ್ಯ ಸಾಕ್ಷಿಯಾಗಿದೆ. ಅವ್ಯಕ್ತ ಸೂಚನೆಗಳು: ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ. ಹೇಗೆ ಯಾವುದೇ ವ್ಯಕ್ತಿ ಕನ್ನಡಿಯ ಮುಂದೆ ಹೋಗುತ್ತಿದ್ದಂತೆಯೇ ಸ್ವಯಂನ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರೆ, ಅದೇ ರೀತಿ ನಿಮ್ಮ ಆತ್ಮಿಕ ಸ್ಥಿತಿ ರೂಪ ದರ್ಪಣದ ಮುಂದೆ ಯಾವುದೇ ಆತ್ಮ ಬಂದರೂ ಸಹ ಅವರು 1 ಸೆಕೆಂಡಿನಲ್ಲಿ ಸ್ವಸ್ವರೂಪದ ದರ್ಶನ ಅಥವಾ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿ. ತಮ್ಮ ಪ್ರತಿಯೊಂದು ಕರ್ಮದಲ್ಲಿ, ಪ್ರತಿಯೊಂದು ಚಲನೆಯಲ್ಲಿ ಆತ್ಮೀಯತೆಯ ಆಕರ್ಷಣೆ ಇರಲಿ. ಯಾರು ಸ್ವಚ್ಛ ಆತ್ಮಿಕ ಬಲ ಇರುವ ಆತ್ಮಗಳಾಗಿದ್ದಾರೆ ಅವರು ಎಲ್ಲರನ್ನೂ ತಮ್ಮ ಕಡೆ ಅವಶ್ಯವಾಗಿ ಆಕರ್ಷಿತರನ್ನಾಗಿ ಮಾಡುತ್ತಾರೆ. ಒಳ್ಳೆಯದು. ಓಂ ಶಾಂತಿ.